ಫೆಬ್ರವರಿ 23ರಂದು ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಬೃಹತ್ ಸಾರ್ವಜನಿಕ ಸಭೆ. ಚಿಂತಾಮಣಿ: ಕೇಂದ್ರ ಸರ್ಕಾರ ಜಾರಿಗೊಳಿಸುತ್ತಿರುವ ಮತದಾರರ ಪಟ್ಟಿಯ ಪರಿಷ್ಕರಣೆ, ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಗೊಳಿಸಿ ಸ್ಪಷ್ಟತೆ ಇಲ್ಲದ ಕಾಯ್ದೆಯನ್ನು ಜಾರಿಗೊಳಿಸಲು ಹೊರಟಿರುವುದನ್ನು ಖಂಡಿಸಿ ಹಾಗೂ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಫೆಬ್ರವರಿ 23ರಂದು ಚಿಕ್ಕಬಳ್ಳಾಪುರದ ಬೈಪಾಸ್ ರಸ್ತೆಯ ಅಗಲಗುರ್ಕಿ ಬಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಬೃಹತ್ ಸಾರ್ವಜನಿಕ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ. ಎಂ.ಸಿ. ಸುಧಾಕರ್ ತಿಳಿಸಿದರು. ನಗರದ ಅಂಜನಿ ನಿವಾಸದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳನ್ನು ಒಳಗೊಂಡ ಬೃಹತ್ ಸಾರ್ವಜನಿಕ ಸಭೆಯಾಗಿದೆ. 3 ಜಿಲ್ಲೆಗಳ ಎಲ್ಲಾ ತಾಲ್ಲೂಕುಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು ಭಾಗವಹಿಸುತ್ತಾರೆ. ಕೇಂದ್ರ ಸರ್ಕಾರವು ಇಡೀ ದೇಶದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿ ಹೊಸದಾಗಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದೆ. 2002ರಲ್ಲಿದ್ದ ಮತದಾರರ ಪಟ್ಟಿಯ ಮ್ಯಾಪಿಂಗ್ ಮಾಡಲಿದ್ದು ಹೊಸದಾಗಿ ಸೇರ್ಪಡೆಯಾಗಿದ್ದವರನ್ನು ತೆಗೆದುಹಾಕಲಾಗುತ್ತಿದೆ. ಹಿಂದಿನ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದ ಬೂತ್ ಹಂತದ ಏಜೆಂಟರು ಎಚ್ಚೆತ್ತುಕೊಳ್ಳಬೇಕು. ಅರ್ಹ ಮತದಾರರನ್ನು ಕೈಬಿಡದಂತೆ ಜಾಗೃತಿ ವಹಿಸಬೇಕು ಎಂದು ಸೂಚಿಸಿದರು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಗೊಳಿಸಿ ಸ್ಪಷ್ಟತೆ ಇಲ್ಲದ ವಿ.ಬಿ. ರಾಮ್ಜಿ ಯೋಜನೆಯನ್ನು ಜಾರಿಗೆ ತರುತ್ತಿದೆ. ಇದರ ಜನವಿರೋಧಿ ನೀತಿಗಳ ಕುರಿತು ಜನಜಾಗೃತಿ ಮೂಡಿಸಬೇಕಾಗಿದೆ. ಅನುದಾನವನ್ನು ಕಡಿತಗೊಳಿಸಲಾಗಿದೆ. ವಿವಿಧ ನಿರ್ಬಂಧಗಳನ್ನು ಹೇರಲಾಗಿದೆ. ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಹಾಕುತ್ತಿದ್ದಾರೆ. ಮನ್ರೇಗಾದಲ್ಲಿ ರಾಜ್ಯ ಸರ್ಕಾರದ ಪಾಲಿ 10%, ಕೇಂದ್ರದ್ದು 90ರಷ್ಟಿತ್ತು. ರಾಜ್ಯಗಳೊಂದಿಗೆ ಸಮಾಲೋಚಿಸದೆ ಏಕಾಏಕಿ ರಾಜ್ಯಗಳ ಪಾಲು 40ಕ್ಕೆ ಏರಿಕೆ ಮಾಡಲಾಗಿದೆ. ರಾಜ್ಯ ಸರ್ಕಾರಗಳು ಆರ್ಥಿಕ ಹೊರೆ ಎದುರಿಸಬೇಕಾಗುತ್ತದೆ ಎಂದರು. ಕ್ಷೇತ್ರದ ಕಾಂಗ್ರೆಸ್ನ ಎಲ್ಲ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಸಂಬಂಧಪಟ್ಟಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ವತಿಯಿಂದ ದೊಡ್ಡ ಒಂದು ಸಾರ್ವಜನಿಕ ಸಭೆ ಏನು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅನುಕೂಲಗಳೇನಿತ್ತು, ಆ ಕಾಯ್ದೆಯಲ್ಲಿ ಕಡ್ಡಾಯ ಒಂದು ಉದ್ಯೋಗ ಸಿಗುವಂತ ಒಂದು ಕೆಲಸ ಇತ್ತು, ಅದನ್ನ ತೆಗೆದು ಹೊಸದಾಗಿ ಯಾವುದೇ ದಿಕ್ಕು ಇಲ್ಲದೆ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥ ಒಂದು ಹೊಸ ಕಾಯ್ದೆಯನ್ನ ತಂದಿರತಕ್ಕಂಥ ವಿಚಾರವಾಗಿ ಜನರಲ್ಲಿ ಅರಿವನ್ನು ಮೂಡಿಸುವಂಥದ್ದು ಮತ್ತು ದೊಡ್ಡ ಮಟ್ಟದಲ್ಲಿ ಇದನ್ನ ಹೋರಾಟ ಮಾಡತಕ್ಕಂಥ ದೃಷ್ಟಿಯಿಂದ 23ನೇ ತಾರೀಕು ಬರೋ ಸೋಮವಾರ ಚಿಕ್ಕಬಳ್ಳಾಪುರದ ಬೈಪಾಸ್ ಅಲ್ಲಿ ಚೊಕ್ಕಳ್ಳಿ ಗ್ರಾಮದ ಸಮೀಪ ಅಗಲಗುರ್ಕಿ ಹತ್ರ ಬೈಪಾಸ್ ಕಾಣುತ್ತೆ. ಬೈಪಾಸ್ ಹೊಂದಿಕೊಂಡಿರ್ತಕ್ಕಂಥ ಸ್ಥಳದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಈ 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರ ಸೂಚನೆ ಮೇರೆಗೆ ಆ ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೆ ವಹಿಸಿದ್ದಾರೆ. ಆ ವಿಚಾರವಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡತಕ್ಕಂಥ ಒಂದು ಕೆಲಸ. ಮತ್ತೊಂದು ನಮಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಅದನ್ನ ನಮ್ಮ ವಿಡಂಬ SIR ಅಂತಾರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಇದು ಬಹಳ ಪ್ರಮುಖವಾಗಿ ಇರ್ತಕ್ಕಂಥದ್ದು. ಯಾರು ಮತದಾರರ ಪಟ್ಟಿಯಲ್ಲಿ ಹೊಸದಾಗಿ ಮತದಾರರ ಪಟ್ಟಿಯನ್ನ ತಯಾರು ಮಾಡುವಂತ ಒಂದು ಪ್ರಕ್ರಿಯೆ 2002ರಲ್ಲಿ ಇದು ಬಹಳ ಕ್ಲಿಯರ್ ಆಗಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೋಬೇಕು. 2002ರಲ್ಲಿ ಯಾರು ಮತದಾರರ ಪಟ್ಟಿಯಲ್ಲಿದ್ರು ಆ ಪಟ್ಟಿಯಲ್ಲಿದ್ದಂತ ಜನರನ್ನ ಮ್ಯಾಪಿಂಗ್ ಮಾಡ್ತಾರೆ. ಅದಾದ ನಂತರ ಯಾರು ಹೊಸದಾಗಿ ಸೇರ್ಪಡೆ ಆಗಿದ್ರು ಅವರನ್ನೆಲ್ಲ ಕೈ ಬಿಡ್ತಾರೆ. ನಾನು ಅದನ್ನು ವಿವರವಾಗಿ ಆಮೇಲೆ ಹೇಳ್ತೀನಿ. ಈ ವಿಚಾರವಾಗಿ ಕೂಡ ನಮ್ಮ ಪಕ್ಷದ ಪರವಾಗಿ ಪ್ರತಿಯೊಂದು ಬೂತ್ ಅಲ್ಲಿ ನೇಮಕ ಆಗಿರ್ತಕ್ಕಂಥ ಬೂತ್ ಲೆವೆಲ್ ಏಜೆಂಟ್ BLA2 ಅಂತ ಹೇಳಿ ಚುನಾವಣೆಗೆ ಮುಂಚೆ ನಾವು BLAಗಳನ್ನ ಮಾಡಿದ್ವಿ. ಬಹಳ ಸಕ್ರಿಯವಾಗಿ ಅವರೆಲ್ಲರೂ ಕೆಲಸ ಮಾಡಿದ್ದಾರೆ. ಈಗ BLAಗಳು ಯಾರು ಬಂದಿದ್ರೆ ದಯವಿಟ್ಟು ಕೈ ಎತ್ತಬೇಕು. ನಮ್ಮ 267 ಕಾನ್ಸ್ಟಿಟ್ಯೂನ್ಸಿಗೆ
7 ಬೂತ್ಗಳಿಗೆ ಎಲ್ಲ BLAಗಳು ಅಂದ್ರೆ వచ్చినాರ ಅಣ್ಣ ನೀವು ಊಟವ ನಿಮ್ಮ ಊರು ಜವಾಬ್ದಾರಿ ವಹಿಸ್ಕೊಳ್ತೀರಿ. ಈಗ ತಾವುಗಳು ದಯವಿಟ್ಟು ನಾನು ನಿಮ್ಮಲ್ಲಿ ಪದೇ ಪದೇ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, 11 ಗಂಟೆಗೆಲ್ಲ ನಮ್ಮ ಚಿಂತಾಮಣಿಯವರು ಅಲ್ಲಿ ಪೂರ್ತಿ ಇರ್ಬೇಕು. ನೀವು 6 ಗಂಟೆಗೆ ಹೊಡ್ತಿರೋ 5 ಗಂಟೆಗೆ ಹೊಡ್ತಿರೋ ನನಗೆ ಗೊತ್ತಿಲ್ಲ. ನೀವು ಅಲ್ಲಿ 11 ಗಂಟೆಗೆ, ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗ್ತದೆ, ಎಲ್ಲಾ ತಾಲೂಕುಗಳಿಂದ ಬಸ್ಸುಗಳು ಬರ್ತವೆ. ಕೆಲವು ತಾಲೂಕಲ್ಲಿ ಕಮ್ಮಿ ಬರ್ಬೋದು, ಕೆಲವು ತಾಲೂಕಲ್ಲಿ ಜಾಸ್ತಿ ಇರ್ಬೋದು. ಆದ್ರೆ ಅತಿ ಹೆಚ್ಚು ಇವತ್ತು ಬಸ್ಸು ವ್ಯವಸ್ಥೆ ಮಾಡ್ತಾ ಇರುವಂತದ್ದು ನಮ್ಮ ತಾಲೂಕಿಗೆ. ಅದರಿಂದ ಆ ಬಸ್ ಅಡ್ಡ ಆಯ್ತು, ಟ್ರಾಫಿಕ್ ಆಯ್ತು ಅನ್ನೋದಕ್ಕೆ ಕಾರಣ ಕೊಡ್ದಿರ ತಿಂಡಿ ಎಲ್ಲ ಬೇಗ ವ್ಯವಸ್ಥೆ ಮಾಡಿಕೊಂಡು ನೀವು ಇವಾಗ 8 ಗಂಟೆಗೆ 9 ಗಂಟೆಗೆ 8 ಗಂಟೆಗೆ ಬಿಟ್ರೆ ನೀವು 10:30 11 ಗಂಟೆಗೆ ಅಲ್ಲಿ ಸೇರಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಕಾರ್ಯಕ್ರಮ ಆದ್ಮೇಲೆ ಅಲ್ಲೇ ಊಟದ ವ್ಯವಸ್ಥೆ ಮಾಡಿದ್ವಿ. ಹೋದ್ಸತಿ ಮಾಡಿದಂಗೆ ಈಗ ಹೆಚ್ಚು ಕೌಂಟರ್ ಇರ್ತದೆ, ಯಾಕಂದ್ರೆ ಇನ್ನ ಹೆಚ್ಚು ಜನ ಬರೋ ನಿರೀಕ್ಷೆ ಇದೆ. ಅಲ್ಲೇ ಹೆಚ್ಚು ಕೌಂಟರ್ಗಳನ್ನ ಮಾಡ್ತಾ ಇದೀವಿ. ಅಲ್ಲೇ ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ. ದಯವಿಟ್ಟು ಅಲ್ಲೇ ಸಮಾಧಾನವಾಗಿ ಊಟ ಮಾಡಿ ಆಮೇಲೆ ಆರಾಮಾಗಿ ಬನ್ನಿ. ವಾಪಸ್ ಬರ್ಬೇಕಾದ್ರೆ ಬೇಕಾದ್ರೆ ಎಲ್ಲವನ್ನು ನಿಲ್ಲಿಸ್ಕೊಂಡು ನಿಧಾನಕ್ಕೆ ಬನ್ನಿ, ನಮಗೆ ತೊಂದರೆ ಇಲ್ಲ. ಅದರಿಂದ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಮುಖಂಡರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಈಗ ಸಮಯ ಕಮ್ಮಿ ಇದೆ, ಇನ್ನು ಕೇವಲ 4 ದಿವಸ ಸಮಯ ಇದೆ. 4 ದಿನಗಳ ಒಳಗಾಗಿ ಇವತ್ತು ನಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮದ ಬಗ್ಗೆ ನೀವು ಹೇಳ್ಬೇಕಾಗತ್ತೆ. ಬಹಳಷ್ಟು ಜನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಇದ್ದೀರಾ. 10 ವರ್ಷಗಳಲ್ಲಿ ಯಾವ ರೀತಿ ಉದ್ಯೋಗ ಖಾತ್ರಿ ಯೋಜನೆಗೆ ಅನುದಾನದ ಕಡಿತವನ್ನ ಮಾಡಿದ್ರು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ. ಈಗ ಏಕಾಏಕಿ ಹೆಸರನ್ನು ಬದಲಾಯಿಸಿದ್ರು. ಈಗ ನಾವು ಮಂತ್ರಿ ಆದಾಗಿಂದ, ನಾವು ಶಾಸಕನಾದಾಗಿಂದ 2 ವರ್ಷದಿಂದ ಯಾವುದೇ ರೀತಿ ಕಾಮಗಾರಿಗಳು ಆಗಲಿಲ್ಲ. ಪಂಚಾಯಿತಿಗಳಲ್ಲಿ ಬಹಳಷ್ಟು ನಿರ್ಬಂಧಗಳನ್ನ ಹೇರಿದ್ರು. ಈಗ ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ಒಂದೇ ಅಲ್ಲ, ಎಲ್ಲ ರಾಜ್ಯಗಳಿಗೂ ಹಿಂದೆ 90% ಕೇಂದ್ರ ಸರ್ಕಾರದ ಅನುದಾನ ಇರ್ತಾ ಇತ್ತು, 10% ರಾಜ್ಯಗಳಿಗೆ ಇರ್ತಾ ಇತ್ತು. ಯಾವ್ದಾದ್ರು ಮೆಟೀರಿಯಲ್ ಇದ್ರೆ ಮಾತ್ರ 25% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು, 75% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಏಕಾಏಕಿ 40% ರಾಜ್ಯ ಸರ್ಕಾರ ಕೊಡಬೇಕು, 60% ಅವ್ರು ಕೊಡ್ತಾರೆ. ತಮಗೆ ಗೊತ್ತಿದೆ, ಜಲ್ ಜೀವನ್ ಮಿಷನ್ ಯೋಜನೆ 45% ಕೇಂದ್ರ ಸರ್ಕಾರದ್ದು, 55% ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಆದ್ರೆ ಹೆಸರೆಲ್ಲ ಅವ್ರದೇ. ಇದುವರೆಗೂ ರಾಜ್ಯಕ್ಕೆ 12,500 ಕೋಟಿ ದುಡ್ಡು ಇನ್ನ ಬಾಕಿ ಇಟ್ಟಿದ್ದಾರೆ. ಇದುವರೆಗೂ ಅದು ಪಾವತಿ ಆಗಿಲ್ಲ. ಏನು ಅಲ್ಪ ಸ್ವಲ್ಪ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸಗಳಾಗಿತ್ತು, ಅದರದ್ದು ಸುಮಾರು 4,500 ಕೋಟಿಯಷ್ಟು ಅಂದಾಜು ಇವತ್ತು ಇದುವರೆಗೂ ಅದರ ಬಿಡುಗಡೆ ಇವತ್ತು ಕೇಂದ್ರ ಸರ್ಕಾರ ಮಾಡಿಲ್ಲ. ಈ ರೀತಿ ಇಟ್ಕೊಂಡು ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನ ಪಡೆಯದೆ ಏಕಪಕ್ಷೀಯವಾಗಿ ರಾಜ್ಯಗಳ ಮೇಲೆ ಹೊರೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಇತ್ತೀಚೆಗೆ GST ದೀಪಾವಳಿಗೆ GST ಕೊಡುಗೆ ಅಂತ ಹೇಳಿ GST ಅನ್ನ ಅವರೇ ಜಾರಿ ಮಾಡಿದ್ದು, ಅವರೇ ಎಲ್ಲ ಪದಾರ್ಥಗಳ ಮೇಲೆ GST ಹಾಕಿದ್ದು. 2017ರಿಂದ GST ಅನ್ನ ಎಲ್ಲರ ಮೇಲೆ ಹಾಕಿ ಅದೆಲ್ಲ ವಸೂಲಿ ಮಾಡಿಕೊಂಡು ಈಗ GST ಕಮ್ಮಿ ಮಾಡಿ ಅವರೇ ಪ್ರಚಾರ ತೆಗೆದುಕೊಳ್ಳೋದು. ಟ್ರ್ಯಾಕ್ಟರ್ ಮೇಲೆ GST ಕಮ್ಮಿ ಮಾಡಿದ್ವಿ ಅಂತ ಟ್ರ್ಯಾಕ್ಟರ್ ಓಡಿಸೋದು, ಗೊಬ್ಬರದ ಮೇಲೆ GST ಕಮ್ಮಿ ಮಾಡಿದ್ವಿ ಅಂತ ಗೊಬ್ಬರದ ಅಂಗಡಿಯಲ್ಲಿ ಹೋಗೋದು, ಜನರಿಗೆ ಮಾತಾಡ್ಸೋದು. ಯಾರು ಗೊಬ್ಬರದ ಮೇಲೆ GST ಹಾಕಿದ್ದು, ಯಾರು ಟ್ರ್ಯಾಕ್ಟರ್ ಮೇಲೆ GST ಹಾಕಿದ್ದು, ಯಾರು ಮೊಸರು ಹಾಲು ಪದಾರ್ಥಗಳ ಮೇಲೆ ಯಾರು GST ಹಾಕಿದ್ದು, ಇವೆಲ್ಲದ್ರ ಮೇಲೂ ಇವತ್ತು GST ಹಾಕಿರ್ತಕ್ಕಂಥವ್ರು ಅವರು. ಆದ್ರೆ ಅವರೇ ಬುದ್ಧಿವಂತರು, ಜನ ದಡ್ರು ಅಂತಕ್ಕಂಥ ರೀತಿಯಲ್ಲಿ GST ಕಡಿತ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಇವಾಗ ಕಾರುಗಳು ಖರೀದಿ ಮಾಡ್ಬೋದು, ಬಹಳ ಅಗ್ಗ ಆಗೋಯ್ತು, ಬಹಳ ಕಮ್ಮಿ ಆಗೋಯ್ತು ಬೆಲೆ, ಇನ್ನೊಬ್ರು ತಪ್ಪಪ್ಪ ಅಂತ ಹೇಳುವಂತ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕಿದ್ರು. ನಾನು ಅದೆಲ್ಲ ಗೋವಾಗೆ ಕಾರವಾರಕ್ಕೆ ಹೋಗೋದಕ್ಕೆ ಗೋವಾ ಮುಖಾಂತರ ಹೋದಾಗ ನೋಡಿದೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್. ಈ ರೀತಿಯಾಗಿ ಅವರು ಜನರನ್ನ ಯಾಮಾರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಇದೇ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆನೂ ಅಷ್ಟೇ. ಹಿಂದೆ 100 ದಿವಸ ಅಂತ ಹೇಳ್ತಾ ಇದ್ವಿ. ನೀವು ಕೇವಲ ದೇಶದಲ್ಲಿ
100 ದಿವಸಗಳು ಉದ್ಯೋಗ ಬಳಸಿರ್ತಕ್ಕಂಥವರ ಸಂಖ್ಯೆ ಕೇವಲ 6% ಕಮ್ಮಿ. ಆದ್ರೆ ಅವರು ಹೇಳುವಂಥದ್ದು 125 ದಿವಸ ಕೊಡ್ತೀವಿ ನಾವು ಅಂತಾರೆ. ಆಮೇಲೆ ಯಾವಾಗ ಕಟಾವು ಸೀಸನ್ ಭತ್ತ ಮತ್ತು ಬೇರೆ ಬೇರೆ ಬೆಳೆ ಇರ್ತಕ್ಕಂಥ ಕಟಾವು ಸೀಸನ್ ಅಲ್ಲಿ 60 ದಿವಸ ಉದ್ಯೋಗ ಖಾತ್ರಿ ಯೋಜನೆ ಇಲ್ಲ ಅಂತ. ಹಿಂದೆ ಏನಿತ್ತು ಕಾಯ್ದೆಯಲ್ಲಿ ಪಂಚಾಯಿತಿಗಳಿಗೆ ಅಧಿಕಾರ ಇತ್ತು ಏನು ಕೆಲಸ ತಗೋಬೇಕು ಅಂತಕ್ಕಂಥದ್ದು. ಈಗ ಯಾವ ಅವ್ರು ಏನು ಸೂಚನೆ ಕೊಟ್ಟಿದ್ರು ಅಂತ ಕೆಲಸಗಳನ್ನ ಪಂಚಾಯಿತಿ ಹಂತದಲ್ಲೇ ಅದನ್ನ ಕೈಗೆತ್ತಿಕೊಳ್ಳುವಂತ ಒಂದು ಅವಕಾಶ ಇತ್ತು. ಆದ್ರೆ ಅದು ಇಲ್ಲ ಈಗ ಅದು ಪ್ರಧಾನ ಮಂತ್ರಿ ಗತಿಶಕ್ತಿ ಪೋರ್ಟಲ್ ಅಂತೇಳಿ ಅದರಲ್ಲಿ ಎಲ್ಲ ಲಿಸ್ಟ್ ಮಾಡಿಕೊಂಡು ಅದರಲ್ಲಿ ತಂದ್ಕೋಬೇಕು ಅಂತೆಲ್ಲ ಬಂದ್ರೆ ಇನ್ನ ಏನು ಆ ಅಧಿಕಾರವನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಬರಗಾಲ ಬಂದಂತ ಸಂದರ್ಭದಲ್ಲಿ 150 ದಿವಸದವರೆಗೂ ಅದನ್ನ ವಿಸ್ತರಣೆ ಮಾಡುವಂತ ಅವಕಾಶ ಹಿಂದೆ ಇತ್ತು. ಆ ಹಣ ಕೂಡ ಕೇಂದ್ರ ಸರ್ಕಾರನೇ ಕೊಡುವಂತ ಕಾಯ್ದೆಯಲ್ಲಿ ಅವಕಾಶ ಇತ್ತು. ಈಗ ಆ ರೀತಿ ಅಲ್ಲದಂತೆ 100 ದಿವಸಕ್ಕಿಂತ 125 ದಿವಸಕ್ಕಿಂತ ಹೆಚ್ಚಾದ್ರೆ ರಾಜ್ಯ ಸರ್ಕಾರನೇ ಪೂರ್ತಿ ಭರಿಸಬೇಕಂತ. ಈ ರೀತಿಯಾಗಿ ಅದಕ್ಕೆ ಒಂದು ಸ್ಪಷ್ಟತೆ ಇಲ್ಲದೆ, ಆಮೇಲೆ ಹಿಂದೆ ಯಾರಾದ್ರೂ ಜಾಬ್ ಕಾರ್ಡ್ ಮಾಡಿರುವಂತವ್ರು ಪಂಚಾಯತಿಗೆ ಹೋಗಿ ನಮ್ಗೆ ಕೆಲಸ ಕೊಡ್ಬೇಕು ಅಂದ್ರೆ ಅದೊಂದು ರೀತಿ ಕಡ್ಡಾಯವಾಗಿ ಅವ್ರಿಗೆ ಕೆಲಸ ಕೊಡುವಂತ ಜವಾಬ್ದಾರಿ ಇತ್ತು, ಇಲ್ಲಾಂದ್ರೆ ಅವ್ರಿಗೆ ಕೂಲಿ ಕೊಡುವಂತ ಜವಾಬ್ದಾರಿ ಇತ್ತು. ಕೂಲಿ ಈಗ 375 ರೂಪಾಯಿ ಆಗಿದೆ. ಆ 375 ರೂಪಾಯಿ 85 ರೂಪಾಯಿಯಿಂದ ಏರಿಕೆ ಆಗಿ ಇವತ್ತು 375 ಆಗಿದೆ. ಆ ಕೂಲಿ ಬಗ್ಗೆ ಕೂಡ ಬೆಲೆ ಏನು ಏರಿಕೆ ಆದಂತ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ಕೂಲಿಯನ್ನ ಜಾಸ್ತಿ ಮಾಡುವಂತದ್ದು ಕೂಡ ಇದರಲ್ಲಿ ಕಾಯ್ದೆಯಲ್ಲಿ ತೋರಿಸಿಲ್ಲ. ಈ ರೀತಿ ಹಲವಾರು ಇನ್ನ ಕೆಲವು ವಿಷಯಗಳು ಎಲ್ಲದರ ಬಗ್ಗೆ ಅವತ್ತು ಸಭೆಯಲ್ಲಿ ನಮ್ಮ ಮುಖಂಡರು ಎಲ್ಲರೂ ಮಾತಾಡ್ತಾರೆ, ನಮ್ಗೆಲ್ಲರಿಗೂ ಮಾಹಿತಿ ಕೊಡ್ತಾರೆ. ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಮಾನ್ಯ ವಿರೋಧ ಪಕ್ಷದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ಇದನ್ನ ಜನಾಂದೋಲನ ಮಾಡಬೇಕು ಅಂತ ಅವರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವರೆಲ್ಲ ಒಂದು ಸೂಚನೆ ಮೇರೆಗೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲರೂ ದೊಡ್ಡ ಮಟ್ಟದಲ್ಲಿ ಹಂತವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ವಿಚಾರ ತಮಗೆ ಗೊತ್ತಿದೆ. ಅವತ್ತು ಚರ್ಚೆ ಮಾಡಿದ್ದಾರೆ. ಒಂದು ದೊಡ್ಡ ಸಂದೇಶ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿಗೆ ರವಾನೆ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ತಯಾರಾಗಿದೆ. ಅದರಿಂದ ದೊಡ್ಡ ಸಭೆ ಇವತ್ತು ಇಡೀ ರಾಜ್ಯದಲ್ಲಿ ಮನ್ರೇಗಾಗೆ ಸಂಬಂಧಪಟ್ಟಂತೆ ಪ್ರಪ್ರಥಮ ಸಭೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ದಯವಿಟ್ಟು ಇದನ್ನ ನಾನು ಗಮನವಾಗಿ ತಗೋಬೇಕು. ಪ್ರಪ್ರಥಮ ಸಭೆ ಯಶಸ್ಸಾದಾಗ ಬೇರೆ ವಿಭಾಗದಲ್ಲೂ ಕೂಡ ಈ ಸಭೆಗಳನ್ನ ಮಾಡುವಂತದಕ್ಕೆ ಅವರಿಗೆ ಪಕ್ಷಕ್ಕೆ ಒಂದು ರೀತಿ ಉತ್ತೇಜನ ಕೊಟ್ಟಂಗಾಗುತ್ತೆ. ನಾವು ನಿಮ್ ಜೊತೆ ಇದೀವಿ, ಪಕ್ಷದ ಕಾರ್ಯಕ್ರಮಗಳು ನಮಗೆಲ್ಲರಿಗೂ ತಲುಪಿದೆ, ನಾವೆಲ್ಲ ಪಕ್ಷದ ಪರವಾಗಿ ಇವತ್ತು ನಮಗೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಮಗೆಲ್ಲರಿಗೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಬಡವರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗ ಯಾರ್ಯಾರು ಇವತ್ತು ಕೂಲಿ ಮಾಡಿ ಇವತ್ತು ಜೀವನ ಮಾಡ್ತಕ್ಕಂಥ ವರ್ಗ ಇವತ್ತು ಯಾರಿದ್ದಾರೆ 53% ಇವತ್ತು ಮಹಿಳೆಯರು ಈ ಉದ್ಯೋಗ ಖಾತ್ರಿಯಲ್ಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಮಾಹಿತಿ ಇದೆ. ಅದರಿಂದ ಹೆಚ್ಚು ಮಹಿಳೆಯರಿಗೆ ಇವತ್ತು ತೊಂದರೆ ಆಗ್ತಕ್ಕಂಥದ್ದು ನಮ್ಮ ಭಾಗದಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಆಗ್ತಾ ಇದ್ರು. ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಡತನ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಇದು ಜನರಿಗೆ ಬದುಕು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರಿಂದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವಂಥದ್ದು, ಈ ಕಾರ್ಯಕ್ರಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಮ್ಮ ಭಾಗದಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಮಾನ್ಯ ಸುರ್ಜೇವಾಲಾ ಸಾಹೇಬರು ಆ ಜವಾಬ್ದಾರಿಯನ್ನ ವಹಿಸಿ, ಅಭಿಷೇಕ್ ದತ್ ಅವರು ಸೆಕ್ರೆಟರಿ ಅವರು ಕೂಡ ಅದನ್ನ ಇಲ್ಲೇ ಮಾಡೋಣ ಚಿಕ್ಕಬಳ್ಳಾಪುರ ಅಂತ ಹೇಳಿ ಆ ಜವಾಬ್ದಾರಿ ವಹಿಸಿದ್ದಾರೆ. ಅದರಿಂದ ನಾವು ಈ ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತೇನು ನಾವು ನವೆಂಬರ್ 24ನೇ ತಾರೀಕು ಕಾರ್ಯಕ್ರಮ ಯಶಸ್ಸಿಗೆ ತಾವೆಲ್ಲರೂ ಸಹಕರಿಸಿದ್ರಿ. ಇವತ್ತು ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತಾವು ಸಹಕರಿಸಬೇಕು.
ಮಾಡಬೇಕು. ನಾನು ಅದ್ರ ಬಗ್ಗೆ ಅವರಿಗೆ ತೀರ್ಮಾನ ಮಾಡೋದಕ್ಕೆ ಬಿಡ್ತೀನಿ. ಯಾಕಂದ್ರೆ ಉಪವಾಸ ಇರೋದ್ರಿಂದ ಅವರು ಹೆಚ್ಚು ಅಲ್ಲಿ ಓಡಾಟ ಮಾಡುವಂಥದ್ದಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಚಾನಲ್ ಅಂತ ವೆಂಕಟರಮಣ ಬರ್ತಾರೆ ತೊಂದರೆ ಅದರಿಂದ ಅದೊಂದು ನಾನು ಕ್ಯಾ ಪ್ರಧಾನ್ ಸಾಬ್ ಆಸಕ್ತಿ ಕ್ಯಾ कुछ लोग बोलते रहते हैं मैं आने को नहीं होता रोजा है करके. ಅದರಿಂದ ಇದೊಂದು ಸಣ್ಣ ಸಮಸ್ಯೆ ಬಿಟ್ರೆ ಇನ್ನು ಮುಗ್ದವರೆಲ್ಲರೂ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ, ಸಮಯಕ್ಕೆ ಸರಿಯಾಗಿ ಬರಬೇಕು ಮತ್ತು ಹೆಚ್ಚು ಉತ್ಸಾಹದಿಂದ ಇರಬೇಕು. ನೀವು 11 ಗಂಟೆಗೆಲ್ಲ ಅಲ್ಲಿ ಇರಬೇಕು. 11 ಗಂಟೆ ಒಳಗೆ ನೀವು ಒಳಗೆ ನಾನು ಇಲ್ಲ ಹೇಳ್ಬೋದು 10 ಗಂಟೆಗೆ ಬನ್ನಿ ಅಂತ, ಹಂಗೆ ಹೇಳೋದು ಸರಿ ಇಲ್ಲ. 11 ಗಂಟೆ ಒಳಗೆ ಅಲ್ಲಿ ಇರ್ಬೇಕು ಅಂದ್ರೆ ನೀವು 8 ಗಂಟೆಗೆ ಊರ್ ಬಿಡ್ಬೇಕು. 8 ಗಂಟೆಗೆ ಊರ್ ಬಿಟ್ರೆ ಟ್ರಾಫಿಕ್ ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳಿ ಅವೆಲ್ಲವನ್ನ ನೀವು ನೋಡ್ಕೊಂಡು 11 ಗಂಟೆಗೆ ಅಲ್ಲಿ ಇದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು 11 ಗಂಟೆ ಒಳಗೆ ಯಾರು ಬೇರೆ ಅವರ ಹೆಸರುಗಳನ್ನ ಹೊರತುಪಡಿಸಿ ಮಿಕ್ದವ್ರ ಹೆಸರೆಲ್ಲ ತೆಗಿತಾರೆ, ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಅಂಕಿ ಸಂಖ್ಯೆ ಹೇಳ್ತೇನೆ. ಆದ್ರೆ ಯಾರು ಅವತ್ತು ಪಟ್ಟಿಯಲ್ಲಿದ್ದಾರೆ SIR ಮಾಡುವಂತ ಸಂದರ್ಭದಲ್ಲಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡುವಂತ ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರು ಅವತ್ತು, ಉದಾಹರಣೆಗೆ ನಮ್ಮ ಸ್ವಾಮಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಗುರುಸ್ವಾಮಿ ಅವರು, ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಅವ್ರ ಮಗಂದು ಆಮೇಲೆ ಸೇರಿದೆ ಅಂತ ಇಟ್ಕೊಳ್ಳಿ. ಅವರು ಮತದಾರರ ಅವ್ರ ಮನೆಯವರಿದ್ದಾಗ ಅವ್ರ ಮನೆಯವ್ರನ್ನೆಲ್ಲ ಉಳಿಸ್ತಾರೆ. ಅರ್ಥೈತಲ್ಲದಿದೆ. ಈಗ ವೆಂಕಟರಮಣಪ್ಪನವರು ಮನೆಯವರು ಆಮೇಲೆ ಯಾರಾದ್ರೂ ಸೇರ್ಪಡೆ ಆಗಿದ್ರೆ ಅದನ್ನೆಲ್ಲ ಅದರಲ್ಲಿ ಉಳಿಸ್ತಾರೆ. ಯಾರು ಬೇರೆ ಕಡೆಯಿಂದ ಅಥವಾ ಇನ್ನೊಂದು ಕಡೆಯಿಂದ ಬಂದು ಹೊಸದಾಗಿ 2002 ನಂತರ ಸೇರ್ಪಡೆ ಆಗಿರ್ತಾರೆ, ಹೊಸದಾಗಿ 2007ರಿಂದ ಈಚೆಗೆ ಅಂದ್ರೆ 24 ವರ್ಷಗಳ ಹಿಂದೆ, 24 ವರ್ಷಗಳಲ್ಲಿ ಎಷ್ಟೋ ಜನ ಮಕ್ಕಳು ಹುಟ್ಟಿರ್ತಕ್ಕಂಥವ್ರು 18 ವರ್ಷ ಪೂರೈಸಿರ್ತಕ್ಕಂಥವ್ರು ಸೇರಿದ್ದಾರೆ. ಆದ್ರೆ 2002ರ ಪಟ್ಟಿಯಲ್ಲಿ ಇರುವಂತ ಕುಟುಂಬಸ್ಥರು ಕೈ ಬಿಡಲ್ಲ. ಇದನ್ನ ನಾವು ಗಮನಿಸಬೇಕು. ಯಾರು ಹೆಸರು ಕೈ ಬಿಡ್ತಾರೆ ಅದನ್ನ ನಾವು ನಮ್ಮ ಬೂತ್ ಲೆವೆಲ್ ಏಜೆಂಟ್ಗಳು, BLA 2ಗಳು, BLOಗಳು, ಬೂತ್ ಲೆವೆಲ್ ಆಫೀಸರ್ಗಳ ಜೊತೆ ಸಂಪರ್ಕ ಇಟ್ಕೋಬೇಕು. ನಿಮಗೆ ಅಧಿಕಾರ ಇದೆ. ನಿಮಗೆ ಚುನಾವಣಾ ಆಯೋಗದಿಂದ BLAಗಳಿಗೆ BLOಗಳ ಜೊತೆಯಲ್ಲಿ ಮಾಹಿತಿಯನ್ನ ಪಡೆಯುವಂತದಕ್ಕೆ ನಿಮಗೆ ಅಧಿಕಾರ ಇದೆ. ಅವರು ಯಾರ್ಯಾರನ್ನ ಕೈ ಬಿಡ್ತಾರೆ ಅವರ ಪಟ್ಟಿಯನ್ನ ನಿಮಗೆ ಕೊಡಬೇಕು ಅಂತಕ್ಕಂಥದ್ದಿದೆ. ಆ ಪಟ್ಟಿ ತಗೊಂಡು ಮತ್ತೆ ಅವರನ್ನ ಸೇರ್ಪಡೆ ಮಾಡುವಂಥದ್ದು. ಅಕಸ್ಮಾತ್ ದುರುದ್ದೇಶದಿಂದ ಯಾರಾದ್ರನ್ನ ಉದ್ದೇಶಪೂರ್ವಕವಾಗಿ 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತವ್ರನ್ನ ಕೈ ಬಿಟ್ಟಿದ್ರೆ ಅದ್ರ ಬಗ್ಗೆ ನಾವು ಸೇರಿಸುವಂತದಕ್ಕೆ, ಅದ್ರ ಬಗ್ಗೆ ಅವ್ರ ಮೇಲೆ ದೂರು ಕೊಡುವಂತದ್ದಕ್ಕೂ ನಮಗೆ ಅವಕಾಶ ಇದೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಕೆಲವು ಊರುಗಳಲ್ಲಿ, ಕೆಲವು ಬೂತ್ಗಳಲ್ಲಿ 2-3 ಸಣ್ಣ ಊರುಗಳು ಸೇರಿರ್ತವೆ. ಅಲ್ಲಿ ಸ್ವಲ್ಪ ಆ ಸಣ್ಣ ಊರುಗಳಲ್ಲಿ ಯಾರಾದ್ರೂ ನಮ್ಮವರಿಗೆ ಜವಾಬ್ದಾರಿ ಕೊಟ್ಟು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು BLAಗಳು, BLA 2ಗಳು ಇದನ್ನ ಗಮನಿಸುವಂತ ಕೆಲಸ ಆಗಬೇಕು. ಇದು ಬಹಳ ಮುಖ್ಯವಾದಂತ ವಿಚಾರ. ಯಾಕಂದ್ರೆ ಇವತ್ತೇನು ಪಟ್ಟಿ ಆಗತ್ತೆ ಇದು ಮತ್ತೆ 20-25 ವರ್ಷ ಮದರ್ ಲಿಸ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಮೂಲ ಪಟ್ಟಿ ಅಂತ ಹೇಳ್ತಾರೆ. 2002ರ ಪಟ್ಟಿಯನ್ನ ಮೂಲ ಪಟ್ಟಿ ಅಂತ ಹೇಳಿ ಕರೀತಾರೆ. ಮದರ್ ಲಿಸ್ಟ್ ಅಂತ, ವೋಟರ್ ಲಿಸ್ಟ್ ಅಂತ ಕರೀತಾರೆ. ಈಗ ಇದನ್ನು ಕೂಡ ಅದೇ ರೀತಿ ಮದರ್ ಲಿಸ್ಟ್ ಅಂತ ತಯಾರು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಎಷ್ಟು ಎಚ್ಚರಿಕೆಯಿಂದ ಇಡ್ತೀವಿ ಅಷ್ಟು ಎಚ್ಚರಿಕೆಯಿಂದ ಇದ್ರೆ ನಮಗೆ ಉಪಯೋಗ ಆಗತ್ತೆ. ಈಗ ಬರುವಂತ ಗ್ರಾಮ ಪಂಚಾಯತಿ ಚುನಾವಣೆಗೆ ಈ ಪರಿಷ್ಕರಣೆ ಆಗಿರ್ತಕ್ಕಂಥ ಪಟ್ಟಿಯಿಂದನೇ ಕೇಂದ್ರದ ಚುನಾವಣಾ ಆಯೋಗದ ಏನು ಈ ಪಟ್ಟಿಯನ್ನು ಇಟ್ಕೊಂಡೆ ರಾಜ್ಯ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಮಾಡೋದು. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನೀವು ಅಲ್ಲಿ ಇಲ್ಲದೆ ಇದ್ರೆ ಏನ್ ಪರವಾಗಿಲ್ಲ, ಇಲ್ಲಿ ಸೇರಿಸ್ಕೋಬಹುದು ಅಂತಕ್ಕಂಥ ಮಾಹಿತಿ ಅದ್ರ ಬಗ್ಗೆ ಇದ್ರೆ ಕಷ್ಟ ಆಗುತ್ತೆ. ಅದರಿಂದ ಇದು ಎಲ್ಲ ಕಡೆ ಬದಲಾಗ್ತಾ ಇದೆ. ಕೆಲವು ಕಡೆ ನಗರ ಪ್ರದೇಶದಲ್ಲಿ ಆ ಬೀದಿಯಲ್ಲಿ ಅಡ್ರೆಸ್, ಆ ಮನೆ ಅಡ್ರೆಸ್ ಬರ್ತಾರೆ. ಕೆಲವರು 2-3 ಬೀದಿ ಬಿಟ್ಟು ಈ ಕಡೆ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ
ಇವೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅವಾಗ BLA ನಾವು ತೋರಿಸ್ಬೇಕಾಗುತ್ತೆ, ಇವರು ಈ ಬೀದಿಯಲ್ಲಿಲ್ಲ ಈ ಬೀದಿಯಲ್ಲಿದ್ದಾರೆ ಅಂತ ಹೇಳಿ. ಈ ರೀತಿ ಹಲವಾರು ಕಡೆ ಬದಲಾಗುವಂತಂದ್ರೆ ಅದರಿಂದ ಆಮೇಲೆ ನಾವು ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಇಲ್ಲ. ದಯವಿಟ್ಟು ಇದು ಬಹಳ ಸಿನಪ್ಪ ಇದು ಗಮನಿಸಲ್ಲ ಮುಖ್ಯ. ದಯವಿಟ್ಟು ನಾನು ಹೇಳ್ತಾ ಇರುವಂತದ್ದು ಆಮೇಲೆ ಇಟ್ಲಾಯಿ ಅಂದ್ರೆ ದಯವಿಟ್ಟು ಇದು ಆಮೇಲೆ ನಾವು ಅದ್ರ ಬಗ್ಗೆ ಏನೇ ಚರ್ಚೆ ಮಾಡಿದ್ರೆ ಉಪಯೋಗ ಇಲ್ಲ. ದಯವಿಟ್ಟು ಎಲ್ಲ ಮುಖಂಡರು ಎಲ್ಲ ಗ್ರಾಮದ ಮುಖ್ಯಸ್ಥರನ್ನ ಇಲ್ಲಿ ಅಕಸ್ಮಾತ್ ಯಾರಾದ್ರೂ ಬಂದಿದೆ ಅಂದ್ರೆ ಅವ್ರೆಲ್ಲರಿಗೂ ಹೇಳ್ಬೇಕಾಗತ್ತೆ. ಮತ್ತೊಮ್ಮೆ ಬೇಕಾದ್ರೆ ನಾವು BLAಗಳ ಮೀಟಿಂಗ್ ಅನ್ನ ನಾನು ಮುಖಂಡರ ಮತ್ತು ಅಣ್ಣ ಅವ್ರಿಗೆ ಬಾಲಾಜಣ್ಣ ಅವ್ರಿಗೆ ಹೇಳ್ಬಿಟ್ಟು ಎಲ್ಲರೂ ಈ ಸತಿ ಕರೆದು ಪ್ರತ್ಯೇಕವಾಗಿ BLAಗಳನ್ನ ನಾವು ಕರೆದ್ಬಿಟ್ಟು ಮತ್ತೆ ಇನ್ನೊಂದು ಸಭೆ ಮಾಡಿದ್ರೆ ಬಹುಶಃ ಉತ್ತಮ ಅಂತ ಕಾಣ್ತದೆ. ವೋಟರ್ ಲಿಸ್ಟ್ ಏನಿದೆ, ಮೂಲ ವೋಟರ್ ಲಿಸ್ಟ್ ಅವತ್ತೇನಿದೆ ಅದರ ಆಧಾರದ ಮೇಲೆ ಮ್ಯಾಪಿಂಗ್ ಆಗುತ್ತೆ. ಇದ್ರ ಪ್ರಕಾರ ಹೋದ್ರೆ ಚಿಂತಾಮಣಿಯಲ್ಲಿ 271 ಪೋಲಿಂಗ್ ಸ್ಟೇಷನ್ ಇದೆ. ಇದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 205 ಇದೆ, ನಗರ ಪ್ರದೇಶದಲ್ಲಿ 66 ಇದೆ. 80,361 ಗಂಡಸರು, ಹೆಂಗಸರು ಮಹಿಳೆಯರು 83,133. ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. 1,63,494 ಮತದಾರರು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ನಗರ ಪ್ರದೇಶದಲ್ಲಿ 68,866 ಜನ ಇದ್ದಾರೆ. ಒಟ್ಟು 2,37,363 ಜನ ಮತದಾರರ ಸಂಖ್ಯೆ. 2002ರ ವೋಟರ್ ಲಿಸ್ಟ್ ಇದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ದಯವಿಟ್ಟು. 2002ರ ವೋಟರ್ ಲಿಸ್ಟ್ ಪ್ರಕಾರ ಚಿಂತಾಮಣಿಯಲ್ಲಿ ಅಂದ್ರೆ ಅವಾಗ ವೇಮಗಲ್ ಕ್ಷೇತ್ರ ಇತ್ತು, ಇದು ಗಮನದಲ್ಲಿ ಇಟ್ಕೋಬೇಕು. ಚಿಂತಾಮಣಿ ಕ್ಷೇತ್ರ ಅಂದ್ರೆ ಕಸ್ಬಾ ಕೈವಾರ ವೇಮಗಲ್ ಇತ್ತು. ಅದನ್ನ ನಾನು ಈಗ ಹೇಳ್ಬೇಕಾಗತ್ತೆ. ಈಗ ಚಿಂತಾಮಣಿಯಲ್ಲಿ ಅವಾಗ ಚಿಲ್ಕನ್ನೇರ್ಪು ಚೇಳೂರು ತೆಗೆದು 204 ಬೂತು. ಅವಾಗ 2 ಹೋಬಳಿ ವೇಮಗಲ್ ಕ್ಷೇತ್ರ ಸೇರಿಸಿ 2 ಸೇರಿಸಿ ಈಗ ಆಗ 1,76,189 ವೋಟರ್ಸ್ ಇದ್ರು 2002ರಲ್ಲಿ. ನಾನು ಅದು ವಿವರವಾಗಿ ಎಲ್ಲ ಮಹಿಳೆಯರು ಪುರುಷರು ಎಷ್ಟು ಅಂತ ಹೇಳ್ಬೇಕಾದ್ರೆ ಹೇಳ್ತೀನಿ. ಚಿಂತಾಮಣಿ ಆಗ ಕೌಂಟ್ ಎಲ್ಲ ಸೇರಿ 59,407 ಪುರುಷರು, ಮಹಿಳೆಯರು 57,917. ಅವಾಗ ಪುರುಷರು ಜಾಸ್ತಿ ಇದ್ರು, ಈಗ ಜಾಸ್ತಿ ಆಗಿದ್ದಾರೆ ಮಹಿಳೆಯರು. ವೇಮಗಲ್ಲು ಅಂದ್ರೆ ಕಸ್ಬಾ ಕೈವಾರದಲ್ಲಿ 29,696 ಪುರುಷರು, 29,099 ಮಹಿಳೆಯರು. ಒಟ್ಟು ಈ ಎರಡು ಸೇರಿದ್ರೆ 1,76,000 ಆಗುತ್ತೆ. 2026ವರೆಗೂ ಚಿಂತಾಮಣಿಯ 2,32,360 ಮತದಾರರಿಗೆ ಏನು 2002ರ ಮಿತಿ ಇತ್ತು ಅದರಂತೆ 1,27,965 ಜನ ಏಜ್ ಕಟ್ ಆಫ್ ಅಂದ್ರೆ ಆಗ 18 ವರ್ಷ ಮತ್ತು ಮೇಲ್ಪಟ್ಟಿರೋರು ಲೆಕ್ಕ. ಈಗ BLOಗಳು ಮ್ಯಾಪ್ ಮಾಡಿರುವಂತದ್ದು 93,119. ಇದನ್ನ 93,119 ಆಗಿದೆ. ಇದರಲ್ಲಿ 1,04,395 ಏಜ್ ಕಟ್ ಆಫ್ ಇರುವಂತದ್ದು. ನಂತರ ಯಾರು ಆ ಕುಟುಂಬಸ್ಥರು ಇರುವಂತದ್ದು ಪ್ರಜನಿ ಅಂತಾರೆ, ಅದು 82,383 ಜನ ಇದ್ದಾರೆ. ಒಟ್ಟು 78% ಈಗ ಮ್ಯಾಪಿಂಗ್ ಆಗಿದೆ, ಇನ್ನ ಪೂರ್ತಿ ಆಗಿಲ್ಲ. 78% ಮ್ಯಾಪಿಂಗ್ ಆಗಿದೆ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೋಬೇಕು. 1,75,502 ಎಲ್ಲ ಮಕ್ಕಳು ಯಾರು ಇವತ್ತು 2002 ವೋಟರ್ ಲಿಸ್ಟ್ ಅಲ್ಲಿ ಇದ್ರು ಅವರು ಮತ್ತು ಅವರ ಕುಟುಂಬಸ್ಥರು ನಂತರದಲ್ಲಿ ಆಗಿರುವಂತಹದ್ದು 1,75,000 ಆಗಿದೆ. ಒಟ್ಟು
ಇದರಲ್ಲಿ ಇಷ್ಟು ನಮ್ಮ ಶೇಕಡಾವಾರು ಆಗಿದೆ, ಇನ್ನ ಬಾಕಿ ಇದೆ. ಅದರಿಂದ ನಮ್ಮ ವೋಟರ್ ಸಂಖ್ಯೆಗೆ ಹೋದಾಗ 25% ಆದಾಗ ಎಷ್ಟಾಗತ್ತೆ ಅಂತ ನಾವು ಮಾಹಿತಿ ತಗೊಂಡು ಕೊಡ್ತೀವಿ. ಇನ್ನು ಏನು ಉಳಿತದೆ ನನ್ನ ಅನ್ಸತ್ತೆ ಬಹುಶಃ ಒಂದು 25-30 ಸಾವಿರ ಜನ ಕೆಲವ್ರದ್ದು ಬಿಟ್ಟು ಹೋಗ್ಬೋದು. ಅಷ್ಟು ನಾವು ಮತ್ತೆ ಅವರನ್ನ ಸೇರ್ಪಡೆ ಮಾಡುವಂತ ಕೆಲಸಗಳು ಆಗ್ಬೇಕು. ಅದರಿಂದ ದಯವಿಟ್ಟು ಇದು ಬಹಳ ಪ್ರಮುಖವಾಗಿರುವಂತದ್ದು. ನಾಳೆ ಗ್ರಾಮ ಪಂಚಾಯತಿಗಳಲ್ಲಿ ಬಹಳ ಪ್ರಬಲವಾಗಿ ಏನು ಚುನಾವಣೆಗಳು ಬಹಳ ಕಮ್ಮಿ ಅಂತರದಲ್ಲಿ ಚುನಾವಣೆ ಗೆಲುವು ಸೋಲುಗಳಾಗ್ತವೆ. ಆ ಕಾರಣದಿಂದ ಪ್ರತಿಯೊಂದು ಓಟು ನಮ್ಮದು. ಯಾರು 2002ರ ವೋಟರ್ ಲಿಸ್ಟ್ ಅಲ್ಲಿ ಇಲ್ಲೇ ಇರುವಂತವರು ಮತ್ತೆ ಸೇರ್ಪಡೆ ಆಗಿರ್ತಾರೋ ಅವರನ್ನ ಸೇರಿಸುವಂತದ್ದಕ್ಕೆ ತಾವೆಲ್ಲರೂ ಇದರ ಕಡೆ ಗಮನ ಕೊಡಬೇಕು ಅನ್ನುವಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.